ಈ ಮುನ್ರತ್ನ ವಿಚಾರವಾಗಿ ಮಾತನಾಡ್ತಾ ಮೈಸೂರಿನಲ್ಲಿ ಲಕ್ಷ್ಮಣ್ ಅವರು ಹೊಸ ವಿಚಾರವೊಂದನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೊಸದಲ್ಲ, ಹಳೆ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗಿತ್ತು. ಬಟ್ ಅವರು ಹೊಸ ರೂಪ ಕೊಟ್ಟಿದ್ದಾರೆ. ಅದಕ್ಕೆ ಏನು 100ಕ್ಕೆ 100 ಆರ್ ಅಶೋಕ್ ಅವರಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಯಾರು? ಮುನ್ರತ್ನ ಅವರು. RR ನಗರ ಶಾಸಕ ಮುನ್ರತ್ನ ಆರ್ ಅಶೋಕ್ಗೆ HIV ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಹೆಂಗೆ, ಏನ್ ಗ್ಯಾರಂಟಿ ಏನಂತೆ ಲಕ್ಷ್ಮಣ್ ಅವ್ರ ಪ್ರಕಾರವಾಗಿ? HIV ಇಂಜೆಕ್ಷನ್ ನೀಡಿರೋದ್ರಿಂದ ಅಶೋಕ್ ಅವ್ರ ಬಣ್ಣ ಬದಲಾಗಿದೆ. ಆರ್ ಅಶೋಕ್ ಅವರ ತುಟಿ ಮೊದಲಿನಂತಿಲ್ಲ, ಕೈ ಬಣ್ಣ ಬದಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಗೊತ್ತಿಲ್ಲ ಇದು ಎಷ್ಟು ಸರಿನೋ ಎಷ್ಟು ತಪ್ಪೋ, ಅವ್ರಿಗೇನೋ ಮಾಹಿತಿ ಇದ್ರೆ ಹೇಳಬೇಕು. ಇಲ್ಲ ಅಂತಾರೆ ಈ ಥರದ್ದು ಸುಮ್ಮನೆ ಯಾರಿಗಾದ್ರೂ ಹಿಂಗಾಗಿದೆ ಹಂಗಾಗಿದೆ ಅದಕ್ಕೆ ಹೊಸ ಕಥೆ ಎಲ್ಲ ಕಟ್ಟೋದು ಸುಮ್ಮನೆ ಅದು ಬಾಯಿ ಮತ್ತಿಗೆ ಸೀಮಿತ ಆಗಬಾರ್ದು. ಬಟ್ ಮುನ್ರತ್ನ ಬಳಿ 200 ಜನರು CD ಇದೆ. 30 ಮಾಜಿ ಸಚಿವರಿಗೆ ಮುನ್ರತ್ನ HIV ಇಂಜೆಕ್ಷನ್ ಕೊಡಿಸಿದ್ದಾನೆ. ಮುನ್ರತ್ನಗೆ ಒದ್ದು ಬಾಯಿ ಬಿಡಿಸಿದ್ರೆ ಎಲ್ಲ ಹೊರಗೆ ಬರುತ್ತೆ ಅಂತ ಹೇಳಿ ಲಕ್ಷ್ಮಣ್ ಆಗ್ರಹಿಸಿದ್ದಾರೆ. ಮುನಿರತ್ನನ್ನ ಒಳಗಡೆ ಹಾಕಿ ಬೆಂಡೆತ್ತಿರ್ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ. ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 200 ಜನದ್ದು CD ಇರಬೇಕು ಅವನ ಹತ್ರ ಮುನಿರತ್ನ ಅಂತ. ನನಗೆ ಬಂದಿರೋ ಮಾಹಿತಿ, ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು 10-15 ಜನ ಮಿನಿಸ್ಟ್ರಿಗಳಿಗೆ HIV ಇಂಜೆಕ್ಷನ್ ಕೊಟ್ಟವನೆ ಅಂತ. 10-15 ಜನ ಮಿನಿಸ್ಟ್ರಿಗಳಿಗೆ, ಹಿಂದೆ ಇದ್ದ ಮಿನಿಸ್ಟ್ರಿಗಳಿಗೆ, ಅಶೋಕನ್ಗೂ ಸೇರಿಸಿ ಕೊಟ್ಬಿಟ್ಟವನು. ಅಶೋಕನ್ನು ಪಾಪ ಚುಟಿ ಗಿಟಿ ಎಲ್ಲ ಯಾಕೋ ಬೇರೆ ರೀತಿ